ಪವಿತ್ರ ಗೌಡ ಕೊನೆಗೂ ರಿಲೀಸ್ ಆಗ್ತಾ ಇದ್ದಾಳೆ. ನಾಳೆ ಬೆಳಿಗ್ಗೆ ಲಿಪ್ಸ್ಟಿಕ್ ರಾಣಿ ಬಿಡುಗಡೆ ಆಗ್ತಾ ಇದ್ದಾಳೆ. ಇದರ ಮಧ್ಯೆ ಅವರ ಮಾಜಿ ಪತಿ ಸಂಜಯ್ ಸಿಂಗ್ ಅಚ್ಚರಿ ಹೇಳಿಕೆಯನ್ನು ನೀಡಿದ್ದಾರೆ. ಏನು ಹೇಳಿದ್ರು ಅವರು ಬನ್ನಿ ಕೇಳಿಸ್ಕೊಳ್ಳಿ. ನಾಳೆ ಪರಪ್ಪನ ಪಂಜರದಿಂದ ಪವಿತ್ರ ರಿಲೀಸ್. 6 ತಿಂಗಳ ಬಳಿಕ ಹೊರಬರಲಿದ್ದಾಳೆ ಸುಬ್ಬಿ. ಮೊನ್ನೆ ತಾನೇ ಪವಿತ್ರ ಗೌಡ, ದರ್ಶನ್ ಸೇರಿ 7 ಜನರಿಗೆ ಹೈಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿತ್ತು. ಇಂದು ಪವಿತ್ರ ಪರ ವಕೀಲರು ಬೇಲ್ನ ಎಲ್ಲ ಪ್ರಕ್ರಿಯೆ ಮುಗಿಸಿದ್ರು. ಪರಿಚಯಿಸ್ತಾ ಮನೀಶ್ ಎಂಬಾತ ಚಾಮರಾಜಪೇಟೆ ಆಸ್ತಿ ಪತ್ರದೊಂದಿಗೆ ಶ್ಯೂರಿಟಿ ನೀಡಿದ್ದಾರೆ. ಆದರೆ ಜಾಮೀನು ಪ್ರತಿ ತಡವಾಗಿ ಜೈಲು ಅಧಿಕಾರಿಗಳ ಕೈ ಸೇರಿದ್ರಿಂದ ನಾಳೆ ಪವಿತ್ರ ಗೌಡ ರಿಲೀಸ್ ಆಗಲಿದ್ದಾರೆ. ಮಗಳನ್ನ ಭೇಟಿ ಮಾಡಿ ಮಾತಾಡಿದ್ದೇನೆ. ಮಗುನ ನಾನು 2 ಸತಿ ಮೀಟ್ ಮಾಡಿದ್ದೀನಿ. ಫೋನಲ್ಲಿ ಮಾತುಕತೆ ಆಗ್ತಾ ಇರೋದು. ನಾನು ಮಾಡೋದು ನಮ್ಮ ಮಾವರದ್ದು. ಎಲ್ಲಿ ಮಗುನ ಎಲ್ಲಿ ಮೀಟ್ ಮಾಡ್ತಾಳೆ? ನಮ್ಮ ಅತ್ತೆಯವ್ರ ಮನೆಯಲ್ಲಿ. ದರ್ಶನ್ ಪವಿತ್ರ ಬಗ್ಗೆ ನೋ ಕಮೆಂಟ್. ದರ್ಶನ್ ಮತ್ತು ಈ ಪವಿತ್ರ ಗೌಡ ಸಂಬಂಧ ಬಗ್ಗೆ ಏನು ಹೇಳ್ತಾರೆ ಸರ್ ಅಂತ? ನೋ ಕಮೆಂಟ್ಸ್ ಸರ್. ನನಗೆ ನಿಜವಾಗ್ಲೂ ಜನ ಅವ್ರದ್ದು ಮದುವೆ ಆಗಿದೆ, ಇದಾಗಿದೆ, ಅದಾಗಿದೆ ನಾನು ನೋಡಿಲ್ಲ. ಸೊ ಐ ಕಾಂಟ್ ಕಮೆಂಟ್, ಬಟ್ ಐ ಕ್ಯಾನ್ ಓನ್ಲಿ ಸೇ ದಟ್ ದೇ ಆರ್ ವೆರಿ ಗುಡ್ ಫ್ರೆಂಡ್ಸ್ ಅಂಡ್ ದೇ ಹ್ಯಾವ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ಸ್ ಟು ಈಚ್ ಅದರ್. ಪವಿತ್ರಗಾಗಿ ಎಷ್ಟು ವರ್ಷ ಬೇಕಾದರೂ ಕಾಯ್ತೀನಿ. ಮತ್ತೆ ಪವಿತ್ರ ಗೌಡ ವಾಪಸ್ ಬಂದು ಚೆನ್ನಾಗಿರೋಣ ಮಗು ಜೊತೆ ಅಂದರೆ ಏನು ಹೇಳ್ತಾರೆ ಸರ್ ಅಂತ? ದ್ಯಾಟ್ ವಿಲ್ ಬಿ ದ ಬ್ಲೆಸ್ಸಿಂಗ್ ಸರ್. ಓಕೆ, ಡೆಫಿನೆಟ್ಲಿ. ಯಾಕಂದರೆ ನಾನು ಇಷ್ಟು ವರ್ಷ ಏನು ಸರ್, ಅವರು ಎಷ್ಟುವರೆಗೂ ಬರಲ್ಲ ಅಷ್ಟುವರೆಗೂ ಕಾಯ್ತಾ ಇರ್ತಾರೆ. ಪವಿತ್ರ ಮಗಳ ಹೆಸರಿನ ಟ್ಯಾಟೂ ಇನ್ನೂ ಇದೆ. ಸರ್ ಟ್ಯಾಟೂನೇ ಇದೆ ಸರ್. ಸೊ ಹೆಂಗೆ ಹೇಳಿ ನಾನು? ಏನು ಟ್ಯಾಟೂ ಏನಂತಿದೆ? ಹೆಸರು ಎಂತಿದೆನಾ ಏನು? ಹೆಸರೇ ಇದೆ. ನನ್ನ ಮಗಳ ಹೆಸರಿದೆ, ಅವರ ಹೆಸರಿದೆ. ಪತ್ನಿ ಮರಳಿ ಬರ್ತೀನಿ ಅಂದ್ರೆ ಈಗಲೂ ಬಾಳುತ್ತೇವೆ ಅಂತ ಸಂಜಯ್ ಸಿಂಗ್ ಹೇಳ್ತಿದ್ದಾರೆ. ಹಾಗಿದ್ರೆ ಜೈಲಿಂದ ಹೊರಬಂದ ಪವಿತ್ರ ಗೌಡ ಮುಂದಿನ ನಡೆ ಏನು ಅನ್ನೋದೇ ಸದ್ಯಕ್ಕಿರೋ ಕುತೂಹಲ. ನಾಗರಾಜ್ ಜೊತೆ ವೀರೇಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪವಿತ್ರ ಗೌಡ ಕೊನೆಗೂ ರಿಲೀಸ್ ಆಗ್ತಾ ಇದ್ದಾಳೆ. ನಾಳೆ ಬೆಳಿಗ್ಗೆ ಲಿಪ್ಸ್ಟಿಕ್ ರಾಣಿ ಬಿಡುಗಡೆ ಆಗ್ತಾ ಇದ್ದಾಳೆ. ಇದರ ಮಧ್ಯೆ ಅವರ ಮಾಜಿ ಪತಿ ಸಂಜಯ್ ಸಿಂಗ್ ಅಚ್ಚರಿ ಹೇಳಿಕೆಯನ್ನು ನೀಡಿದ್ದಾರೆ. ಏನು ಹೇಳಿದ್ರು ಅವರು ಬನ್ನಿ ಕೇಳಿಸ್ಕೊಳ್ಳಿ. ನಾಳೆ ಪರಪ್ಪನ ಪಂಜರದಿಂದ ಪವಿತ್ರ ರಿಲೀಸ್. 6 ತಿಂಗಳ ಬಳಿಕ ಹೊರಬರಲಿದ್ದಾಳೆ ಸುಬ್ಬಿ. ಮೊನ್ನೆ ತಾನೇ ಪವಿತ್ರ ಗೌಡ, ದರ್ಶನ್ ಸೇರಿ 7 ಜನರಿಗೆ ಹೈಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿತ್ತು. ಇಂದು ಪವಿತ್ರ ಪರ ವಕೀಲರು ಬೇಲ್ನ ಎಲ್ಲ ಪ್ರಕ್ರಿಯೆ ಮುಗಿಸಿದ್ರು. ಪರಿಚಯಿಸ್ತಾ ಮನೀಶ್ ಎಂಬಾತ ಚಾಮರಾಜಪೇಟೆ ಆಸ್ತಿ ಪತ್ರದೊಂದಿಗೆ ಶ್ಯೂರಿಟಿ ನೀಡಿದ್ದಾರೆ. ಆದರೆ ಜಾಮೀನು ಪ್ರತಿ ತಡವಾಗಿ ಜೈಲು ಅಧಿಕಾರಿಗಳ ಕೈ ಸೇರಿದ್ರಿಂದ ನಾಳೆ ಪವಿತ್ರ ಗೌಡ ರಿಲೀಸ್ ಆಗಲಿದ್ದಾರೆ. ಮಗಳನ್ನ ಭೇಟಿ ಮಾಡಿ ಮಾತಾಡಿದ್ದೇನೆ. ಮಗುನ ನಾನು 2 ಸತಿ ಮೀಟ್ ಮಾಡಿದ್ದೀನಿ. ಫೋನಲ್ಲಿ ಮಾತುಕತೆ ಆಗ್ತಾ ಇರೋದು. ನಾನು ಮಾಡೋದು ನಮ್ಮ ಮಾವರದ್ದು. ಎಲ್ಲಿ ಮಗುನ ಎಲ್ಲಿ ಮೀಟ್ ಮಾಡ್ತಾಳೆ? ನಮ್ಮ ಅತ್ತೆಯವ್ರ ಮನೆಯಲ್ಲಿ. ದರ್ಶನ್ ಪವಿತ್ರ ಬಗ್ಗೆ ನೋ ಕಮೆಂಟ್. ದರ್ಶನ್ ಮತ್ತು ಈ ಪವಿತ್ರ ಗೌಡ ಸಂಬಂಧ ಬಗ್ಗೆ ಏನು ಹೇಳ್ತಾರೆ ಸರ್ ಅಂತ? ನೋ ಕಮೆಂಟ್ಸ್ ಸರ್. ನನಗೆ ನಿಜವಾಗ್ಲೂ ಜನ ಅವ್ರದ್ದು ಮದುವೆ ಆಗಿದೆ, ಇದಾಗಿದೆ, ಅದಾಗಿದೆ ನಾನು ನೋಡಿಲ್ಲ. ಸೊ ಐ ಕಾಂಟ್ ಕಮೆಂಟ್, ಬಟ್ ಐ ಕ್ಯಾನ್ ಓನ್ಲಿ ಸೇ ದಟ್ ದೇ ಆರ್ ವೆರಿ ಗುಡ್ ಫ್ರೆಂಡ್ಸ್ ಅಂಡ್ ದೇ ಹ್ಯಾವ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ಸ್ ಟು ಈಚ್ ಅದರ್. ಪವಿತ್ರಗಾಗಿ ಎಷ್ಟು ವರ್ಷ ಬೇಕಾದರೂ ಕಾಯ್ತೀನಿ. ಮತ್ತೆ ಪವಿತ್ರ ಗೌಡ ವಾಪಸ್ ಬಂದು ಚೆನ್ನಾಗಿರೋಣ ಮಗು ಜೊತೆ ಅಂದರೆ ಏನು ಹೇಳ್ತಾರೆ ಸರ್ ಅಂತ? ದ್ಯಾಟ್ ವಿಲ್ ಬಿ ದ ಬ್ಲೆಸ್ಸಿಂಗ್ ಸರ್. ಓಕೆ, ಡೆಫಿನೆಟ್ಲಿ. ಯಾಕಂದರೆ ನಾನು ಇಷ್ಟು ವರ್ಷ ಏನು ಸರ್, ಅವರು ಎಷ್ಟುವರೆಗೂ ಬರಲ್ಲ ಅಷ್ಟುವರೆಗೂ ಕಾಯ್ತಾ ಇರ್ತಾರೆ. ಪವಿತ್ರ ಮಗಳ ಹೆಸರಿನ ಟ್ಯಾಟೂ ಇನ್ನೂ ಇದೆ. ಸರ್ ಟ್ಯಾಟೂನೇ ಇದೆ ಸರ್. ಸೊ ಹೆಂಗೆ ಹೇಳಿ ನಾನು? ಏನು ಟ್ಯಾಟೂ ಏನಂತಿದೆ? ಹೆಸರು ಎಂತಿದೆನಾ ಏನು? ಹೆಸರೇ ಇದೆ. ನನ್ನ ಮಗಳ ಹೆಸರಿದೆ, ಅವರ ಹೆಸರಿದೆ. ಪತ್ನಿ ಮರಳಿ ಬರ್ತೀನಿ ಅಂದ್ರೆ ಈಗಲೂ ಬಾಳುತ್ತೇವೆ ಅಂತ ಸಂಜಯ್ ಸಿಂಗ್ ಹೇಳ್ತಿದ್ದಾರೆ. ಹಾಗಿದ್ರೆ ಜೈಲಿಂದ ಹೊರಬಂದ ಪವಿತ್ರ ಗೌಡ ಮುಂದಿನ ನಡೆ ಏನು ಅನ್ನೋದೇ ಸದ್ಯಕ್ಕಿರೋ ಕುತೂಹಲ. ನಾಗರಾಜ್ ಜೊತೆ ವೀರೇಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪವಿತ್ರ ಗೌಡ ಕೊನೆಗೂ ರಿಲೀಸ್ ಆಗ್ತಾ ಇದ್ದಾಳೆ. ನಾಳೆ ಬೆಳಿಗ್ಗೆ ಲಿಪ್ಸ್ಟಿಕ್ ರಾಣಿ ಬಿಡುಗಡೆ ಆಗ್ತಾ ಇದ್ದಾಳೆ. ಇದರ ಮಧ್ಯೆ ಅವರ ಮಾಜಿ ಪತಿ ಸಂಜಯ್ ಸಿಂಗ್ ಅಚ್ಚರಿ ಹೇಳಿಕೆಯನ್ನು ನೀಡಿದ್ದಾರೆ. ಏನು ಹೇಳಿದ್ರು ಅವರು ಬನ್ನಿ ಕೇಳಿಸ್ಕೊಳ್ಳಿ. ನಾಳೆ ಪರಪ್ಪನ ಪಂಜರದಿಂದ ಪವಿತ್ರ ರಿಲೀಸ್. 6 ತಿಂಗಳ ಬಳಿಕ ಹೊರಬರಲಿದ್ದಾಳೆ ಸುಬ್ಬಿ. ಮೊನ್ನೆ ತಾನೇ ಪವಿತ್ರ ಗೌಡ,
ದರ್ಶನ್ ಸೇರಿ 7 ಜನರಿಗೆ ಹೈಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿತ್ತು. ಇಂದು ಪವಿತ್ರ ಪರ ವಕೀಲರು ಬೇಲ್ನ ಎಲ್ಲ ಪ್ರಕ್ರಿಯೆ ಮುಗಿಸಿದ್ರು. ಪರಿಚಯಸ್ಥ ಮನೀಶ್ ಎಂಬಾತ ಚಾಮರಾಜಪೇಟೆ ಆಸ್ತಿ ಪತ್ರದೊಂದಿಗೆ ಶ್ಯೂರಿಟಿ ನೀಡಿದ್ದಾರೆ. ಆದರೆ ಜಾಮೀನು ಪ್ರತಿ ತಡವಾಗಿ ಜೈಲು ಅಧಿಕಾರಿಗಳ ಕೈ ಸೇರಿದ್ರಿಂದ ನಾಳೆ ಪವಿತ್ರ ಗೌಡ ರಿಲೀಸ್ ಆಗಲಿದ್ದಾರೆ. ಮಗಳನ್ನ ಭೇಟಿ ಮಾಡಿ ಮಾತಾಡಿದ್ದೇನೆ. ಮಗುನ ನಾನು 2 ಸತಿ ಮೀಟ್ ಮಾಡಿದ್ದೀನಿ. ಫೋನಲ್ಲಿ ಮಾತುಕತೆ ಆಗ್ತಾ ಇರೋದು. ನಾನು ಮಾಡೋದು ನಮ್ಮ ಅವರ ಎಲ್ಲಿ ಮಗುನ ಎಲ್ಲಿ ಮೀಟ್ ಮಾಡ್ತಾರೆ? ನಮ್ಮ ಅತ್ತೆಯವ್ರ ಮನೆಯಲ್ಲಿ. ದರ್ಶನ್ ಪವಿತ್ರ ಬಗ್ಗೆ ನೋ ಕಮೆಂಟ್. ದರ್ಶನ್ ಮತ್ತು ಈ ಪವಿತ್ರ ಗೌಡ ಸಂಬಂಧ ಬಗ್ಗೆ ಏನು ಹೇಳ್ತಾರೆ ಸರ್ ಅಂತ? ನೋ ಕಮೆಂಟ್ಸ್ ಸರ್. ನನಗೆ ನಿಜವಾಗ್ಲೂ ಜನ ಅವ್ರದ್ದು ಮದುವೆ ಆಗಿದೆ, ಇದಾಗಿದೆ, ಅದಾಗಿದೆ, ನಾನು ನೋಡಿಲ್ಲ. ಸೊ ಐ ಕಾಂಟ್ ಕಮೆಂಟ್, ಬಟ್ ಐ ಕ್ಯಾನ್ ಓನ್ಲಿ ಸೇ ದಟ್ ದೇ ಆರ್ ವೆರಿ ಗುಡ್ ಫ್ರೆಂಡ್ಸ್ ಆ್ಯಂಡ್ ದೇ ಹ್ಯಾವ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ಸ್ ಟು ಈಚ್ ಅದರ್. ಪವಿತ್ರಗಾಗಿ ಎಷ್ಟು ವರ್ಷ ಬೇಕಾದರೂ ಕಾಯ್ತೀನಿ. ಮತ್ತೆ ಪವಿತ್ರ ಗೌಡ ವಾಪಸ್ ಬಂದು ಚೆನ್ನಾಗಿರೋಣ ಮಗು ಜೊತೆ ಅಂದರೆ ಏನು ಹೇಳ್ತಾರೆ ಸರ್ ಅಂತ? ದ್ಯಾಟ್ ವಿಲ್ ಬಿ ದ ಬ್ಲೆಸ್ಸಿಂಗ್ ಸರ್. ಓಕೆ, ಡೆಫಿನೆಟ್ಲಿ. ಯಾಕಂದರೆ ನಾನು ಇಷ್ಟು ವರ್ಷ ಏನು ಸರ್, ಅವರು ಎಷ್ಟುವರೆಗೂ ಬರಲ್ಲ ಅಷ್ಟುವರೆಗೆ ಕಾಯ್ತಾ ಇರ್ತಾರೆ. ಪವಿತ್ರ ಮಗಳ ಹೆಸರಿನ ಟ್ಯಾಟೂ ಇನ್ನೂ ಇದೆ. ಸರ್ ಟ್ಯಾಟೂನೇ ಇದೆ ಸರ್. ಸೊ ಹೆಂಗೆ ಹೇಳಿ ನಾನು? ಏನು ಟ್ಯಾಟೂ ಏನಂತಿದೆ? ಹೆಸರು ಎಂತಿದ್ದೀನಾ ಏನು? ಹೆಸರೇ ಇದೆ. ನನ್ನ ಮಗಳ ಹೆಸರಿದೆ, ಅವ್ರ ಹೆಸರಿದೆ. ಪತ್ನಿ ಮರಳಿ ಬರ್ತೀನಿ ಅಂದ್ರೆ ಈಗಲೂ ಬಾಳುತ್ತೇವೆ ಅಂತ ಸಂಜಯ್ ಸಿಂಗ್ ಹೇಳ್ತಿದ್ದಾರೆ. ಹಾಗಿದ್ರೆ ಜೈಲಿಂದ ಹೊರಬಂದ ಪವಿತ್ರ ಗೌಡ ಮುಂದಿನ ನಡೆ ಏನು ಅನ್ನೋದೇ ಸದ್ಯಕ್ಕಿರೋ ಕುತೂಹಲ. ನಾಗರಾಜ್ ಜೊತೆ ವೀರೇಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆಸ್ಪತ್ರೆಯಲ್ಲಿದ್ದ ಕಾಟೇರನನ್ನ ಕರೆದ ಕೋರ್ಟ್. ದರ್ಶನ್ಗೆ ಕೊನೆಗೂ ಸಿಕ್ತು ಪಾಸ್ಪೋರ್ಟ್. ದರ್ಶನ್ ಇವತ್ತು ಆಸ್ಪತ್ರೆಯಿಂದ ಮನೆಗೆ ಹೋಗ್ತಾರೆ ಅಂತ ಎಲ್ಲರೂ ಭಾವಿಸಿದ್ರು. ಆದ್ರೆ ರೆಗ್ಯುಲರ್ ಜಾಮೀನು ಪ್ರಕ್ರಿಯೆ ಮುಗಿಸೋಕೆ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ಗೆ ಹೋದ್ರು. ಅಣ್ಣನ ಕೈ ಬಿಡಲಿಲ್ಲ ಇಬ್ಬರು ಬ್ರದರ್ಸ್. ಹೌದು, ಬಿಜಿಎಸ್ ಆಸ್ಪತ್ರೆಯಿಂದ ಹೊರಡೋ ಮುನ್ನವೇ ಧನ್ವೀರ್ ಆಸ್ಪತ್ರೆಗೆ ಬಂದಿದ್ರು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ಆಗಮಿಸಿದ್ರು. ಎಲ್ರೂ ನೇರವಾಗಿಯೇ ಮನೆಗೆ ಹೋಗ್ತಾರೆ ಅನ್ನೋ ಅಂದಾಜಿತ್ತು. ಆದ್ರೆ ಕಾಟೇರ ಸೀದಾ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ಗೆ ಬಂದ್ರು. ತಮ್ಮ ಜಾಮೀನು ಪ್ರಕ್ರಿಯೆ ಪೂರ್ಣಗೊಳಿಸಿದ್ರು. ಧನ್ವೀರ್ ಹಾಗೂ ದಿನಕರ್ ತೂಗುದೀಪ್ ಶ್ಯೂರಿಟಿ ಪೇಪರ್ಸ್ಗೆ ಸಹಿ ಕೂಡ ಹಾಕಿದ್ರು. ಈ ಎಲ್ಲ ಪ್ರಕ್ರಿಯೆ ದರ್ಶನ್ ಮುಂದೆಯೇ ನಡೆದಿದೆ. ಮಾನ್ಯ ಉಚ್ಚ ನ್ಯಾಯಾಲಯ ಮೇಲ್ ಕೊಡುವಂಥ ಸಂದರ್ಭದಲ್ಲಿ ಒಂದಷ್ಟು ಷರತ್ತುಗಳನ್ನ ವಿಧಿಸಿತ್ತು. ಕಂಪ್ಲೇಂಟ್ಸ್ ಮಾಡಬೇಕಂದ್ರೆ ಷರತ್ತುಗಳನ್ನ ಪೂರೈಸಿದ್ರೆ ಒಬ್ಬ ಐ ಆಮ್ ಆಲ್ಸೋ ಅ ಫ್ಯಾನ್ ಆಫ್ ಹಿಮ್ ಆಫ್ ಕೋರ್ಸ್, ಬಟ್ ಆ ಥರ ಒಂದು ವಿಷಯ ಆಗಿದೆ ಅಂದರೆ ಅದಕ್ಕೆ ನ್ಯಾಯ ಸಿಗಬೇಕು. ಸೊ ಲಾ ಇಸ್ ಸೇಮ್ ಫಾರ್ ಒನ್ ಆ್ಯಂಡ್ ಆಲ್, ಬಿ ಇಟ್ ಅ ಸೂಪರ್ ಸ್ಟಾರ್ ಆರ್ ನಾಟ್. ಸೊ ಯಾ, ದಟ್ಸ್ ಆಲ್ ಐ ಸೇ. ಬಿಜಿಎಸ್ನಲ್ಲಿ 4 ದಿನ ಇರ್ತಾರ ಬಾಸ್. ದರ್ಶನ್ ಇನ್ನೂ ಸರ್ಜರಿ ಮಾಡಿಸಿಕೊಂಡಿಲ್ಲ. ಹಾಗಾಗಿಯೇ ವಾಪಸ್ ಬಿಜಿಎಸ್ ಆಸ್ಪತ್ರೆಗೆ ಹೋಗಿದ್ದಾರೆ. 4 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಇರಲಿದ್ದು ಅಲ್ಲೇ ಟ್ರೀಟ್ಮೆಂಟ್ ತಗೋತಾರಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.